ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ಈಗ 3 ರಾಷ್ಟ್ರಗಳ ಮಧ್ಯದ ಈ ಯುದ್ಧ ಇದೆಯಲ್ಲ, ಅದು ಭಾರತದ ಮೇಲೆ ನೇರವಾಗಿ ಕಮರ್ಷಿಯಲ್ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಪ್ಯಾಕ್ಟ್ ಆಗಿತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ. ಇದರ ಬೆನ್ನಿಗೆ ಕೆಲವರು ಪೆಟ್ರೋಲ್ ಡೀಸೆಲ್ ಕೂಡ ನಾಳೆ ದಿನ ಹಿಂಗೆ ಆಗುತ್ತೆ, ಸಿಗೋದೇ ಇಲ್ಲ ಅಂತ ವದಂತಿ ಹಬ್ಬಿರುವ ಪರಿಣಾಮ ಕೆಲವರು ಪೆಟ್ರೋಲ್ ಬಂಕ್ಗಳಿಗೆ ಜನ ಮುಗಿಬಿದ್ದು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಪೆಟ್ರೋಲ್ ಬಂಕ್ ಸಿಲಿಂಡರ್ ಗೋದಾಮುಗಳಿಗೆ ಸ್ವತಃ ಜಿಲ್ಲಾಧಿಕಾರಿಗಳೇ ಭೇಟಿ ಕೊಟ್ಟಿದ್ದಾರಂತೆ. ಯಾದಗಿರಿಯಲ್ಲಿ ಶಹಾಪುರದ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ರಿಂದ ಪರಿಶೀಲನೆ ಆಗಿದ್ದು, ಜಿಲ್ಲೆಯಲ್ಲಿ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಯಾವುದೇ ರೀತಿಯ ಕೊರತೆ ಇಲ್ಲ. ಜನರು ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ. ತೈಲ ಕೊರತೆ ಆಗದಂತೆ ಸರಬರಾಜು ಮಾಡಲಾಗುತ್ತೆ. ಮನೆ ಮನೆಗೆ ಅಡುಗೆ ಸಿಲಿಂಡರ್ ಪೂರೈಕೆ ಮಾಡಲಾಗುತ್ತೆ. ಬಾಟಲ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ತುಂಬಿಸಿಕೊಂಡು ಹೋಗಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಮನೆಯಲ್ಲಿ ಹೆಚ್ಚು ಸಂಗ್ರಹ ಮಾಡಿ ಇಟ್ಕೊಳ್ಬಾರ್ದಂತೆ. ಯಾರು ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಬಾರದು. ಜನ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಯಾದಗಿರಿ ಜಿಲ್ಲಾಧಿಕಾರಿ ಮಾತಾಡ್ತಾ ಇದ್ದೀನಿ. ಎಲ್ಲ ಯಾದಗಿರಿ ಸಮಸ್ತ ಜಿಲ್ಲೆ ಜನರಿಗೆ ನಮ್ಮ ಮನವಿ ಅಂದರೆ, ಈಗ ನಮ್ಮ ಕಡೆ ಗ್ಯಾಸ್ ಸಿಲಿಂಡರ್ ಸಂಬಂಧಪಟ್ಟಂಗೆ ಮತ್ತು ಪೆಟ್ರೋಲಿಯಂ ಪದಾರ್ಥ ಅಂದರೆ ಡೀಸೆಲ್ ಮತ್ತು ಪೆಟ್ರೋಲ್ ಇದರ ಸಂಬಂಧಪಟ್ಟಂಗೆ ಸಾಕಷ್ಟು ವದಂತಿಗಳು, ಆಮೇಲೆ ಸ್ವಲ್ಪ ಪ್ಯಾನಿಕ್ ಉದ್ಭವ ಆಗೋದು ಪರಿಸ್ಥಿತಿ, ಜನ ಲೈನ್ ಎಲ್ಲ ಮಾಡಿ ಅಲ್ಲಿ ಕ್ಯೂ ಅಲ್ಲಿ ನಿಂತಿರೋದು ಎಲ್ಲ ಪರಿಸ್ಥಿತಿ ಎಲ್ಲ ಕಡೆ ಕಂಡು ಬರ್ತಾ ಇದೆ. ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕಡೆ ಈಗ LPG ಸಿಲಿಂಡರ್ ಗೃಹ ಬಳಕೆ ಉಪಯೋಗ ಆಗಿ ಇರೋದು ಮತ್ತು ಪೆಟ್ರೋಲಿಯಂ ಪದಾರ್ಥಗಳು ಅಂದರೆ ಡೀಸೆಲ್ ಮತ್ತು ಪೆಟ್ರೋಲ್ ಇದಕ್ಕೆ ಯಾವುದಕ್ಕೂ